ಶಹೀದ್ ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಶ್ರೀರಂಗಪಟ್ಟಣದ ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಮಹಾ ಅಕ್ರಮ ಆಗಿದೆ. ಅಧಿಕಾರ ಮತ್ತು ಹಣ ದುರ್ಬಳಕೆಯ ಗಂಭೀರ ಆರೋಪ ಕೇಳಿಬಂದಿದೆ. ಈಗ ಶಹೀದ್ ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಶ್ರೀರಂಗಪಟ್ಟಣದ ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಮಹಾ ಅಕ್ರಮ ನಡೆದಿದೆ. ಅಧಿಕಾರ ಮತ್ತು ಹಣ ದುರ್ಬಳಕೆಯ ಗಂಭೀರ ಆರೋಪ ಕೇಳಿಬಂದಿದೆ. 15 ವರ್ಷದಿಂದ ಕಮಿಟಿ ಅಧ್ಯಕ್ಷರಾಗಿರೋ ತನ್ವೀರ್ ಸೇಠ್, 20 ವರ್ಷದಿಂದ ಇರ್ಫಾನ್ ಕಾರ್ಯದರ್ಶಿ ಆಗಿದ್ದಾರೆ. ಕಮಿಟಿ ಅಧ್ಯಕ್ಷ ಕಾರ್ಯದರ್ಶಿ ಇಬ್ಬರೂ ಸೇರಿ ಅಕ್ರಮ ಮಾಡಿದ್ರಾ? ನಿಯಮದ ಪ್ರಕಾರ 3 ವರ್ಷದ 2 ಅವಧಿಗೆ ಮಾತ್ರ ಅಧಿಕಾರ. ಆದರೆ ಇವರಿಬ್ಬರು ನಿಯಮ ಉಲ್ಲಂಘಿಸಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಧಿಕಾರದಲ್ಲಿದ್ದುಕೊಂಡು ಕೋಟಿ ನುಂಗಿದ್ರ ಹಾಗಾದ್ರೆ ತನ್ವೀರ್ ಸೇಠ್ ಮತ್ತು ಇರ್ಫಾನ್ ಕೋಟ್ಯಾಂತರ ಅನುದಾನ ಆದಾಯ ಲೆಕ್ಕ ಕೊಡದೆ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಅಲೀಂ ಉಲ್ಲಾ ಶರೀಫ್ ಆರೋಪವನ್ನ ಮಾಡಿದ್ದಾರೆ. ಬೈಲಾ ನಿಯಮ ಉಲ್ಲಂಘನೆ ದಾಖಲೆ ಸಮೇತ ಬಯಲು ಮಾಡಿದ್ದಾರೆ. ರಾಜ್ಯ ವಕ್ಫ್ ಮಂಡಳಿಗೆ ಮುಸ್ಲಿಂ ಮುಖಂಡರು ದೂರನ್ನ ಕೊಟ್ಟಿದ್ದಾರೆ. ಅಕ್ರಮದ ವಿರುದ್ಧ ತನಿಖೆಗೆ ಆಗ್ರಹಿಸಿದ್ದಾರೆ. ಕೋರ್ಟ್ ಮೊರೆ ಹೋಗುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಶಹೀದ್ ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ತನ್ವೀರ್ ಸೇಠ್ ಅವರು ಅಧ್ಯಕ್ಷರು, ಈತ ಕಾರ್ಯದರ್ಶಿ ಇರ್ಫಾನ್, ಇಬ್ಬರ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ವಕ್ಫ್ ಎಸ್ಟೇಟ್ನಲ್ಲಿ ಮಹಾ ಅಕ್ರಮವನ್ನ ಎಸಗಿದ್ದಾರೆ ಇವರು ಅಂತ ಹೇಳಲಾಗ್ತಾ ಇದೆ. ಅಧಿಕಾರ ಮತ್ತು ಹಣ ದುರ್ಬಳಕೆಯ ಗಂಭೀರ ಆರೋಪ ಇವರ ಮೇಲಿದೆ. 15 ವರ್ಷಗಳಿಂದ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ ತನ್ವೀರ್ ಸೇಠ್ ಅವರು. 20 ವರ್ಷದಿಂದ ಕಾರ್ಯದರ್ಶಿ ಆಗಿದ್ದಾರೆ ಇರ್ಫಾನ್. ಕಮಿಟಿಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇಬ್ಬರೂ ಸೇರಿ ಅಕ್ರಮ ಮಾಡಿದ್ರಾ ಅನ್ನೋ ಪ್ರಶ್ನೆ. ನಿಯಮದ ಪ್ರಕಾರ 3 ವರ್ಷದ 2 ಅವಧಿಗೆ ಮಾತ್ರ ಅಧಿಕಾರವನ್ನ ಇವರು ಅನುಭವಿಸಬಹುದು. ಆದರೆ ಇವರಿಬ್ಬರು ನಿಯಮ ಉಲ್ಲಂಘಿಸಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಧಿಕಾರದಲ್ಲಿದ್ದುಕೊಂಡು ಕೋಟಿ ನುಂಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೋಟ್ಯಾಂತರ ಅನುದಾನ ಆದಾಯ ಲೆಕ್ಕ ಕೊಟ್ಟಿಲ್ಲ. ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ, ಆದರೆ ಆದಾಯದ ಲೆಕ್ಕನೇ ಕೊಟ್ಟಿಲ್ಲ, ದುರುಪಯೋಗ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಅಲೀಂ ಉಲ್ಲಾ ಶರೀಫ್ ಗಂಭೀರವಾದಂತಹ ಆರೋಪವನ್ನ ಮಾಡಿರುವುದು ಇವರಿಬ್ಬರ ಮೇಲೆ. ಬೈಲಾ ನಿಯಮ ಉಲ್ಲಂಘನೆಯ ದಾಖಲೆ ಸಮೇತ ಬಯಲು ಮಾಡಿದ್ದಾರೆ. ರಾಜ್ಯ ವಕ್ಫ್ ಮಂಡಳಿಗೆ ಮುಸ್ಲಿಂ ಮುಖಂಡರು ದೂರನ್ನ ಕೊಟ್ಟಿದ್ದಾರೆ. ಅಕ್ರಮದ ವಿರುದ್ಧ ತನಿಖೆಗೆ ಆಗ್ರಹಿಸಿದ್ದಾರೆ. ಕೋರ್ಟ್ ಮೊರೆ ಹೋಗುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಟಿಪ್ಪು ವಕ್ಫ್ ಅಕ್ರಮ ಅನ್ನೋದನ್ನ ಗಮನಿಸ್ತಾ ಹೋಗುವುದಾದ್ರೆ, ಶ್ರೀರಂಗಪಟ್ಟಣದ ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಅವ್ಯವಹಾರ ನಡೆದಿರುವುದು. ಬೈಲಾ ನಿಯಮ ಉಲ್ಲಂಘಿಸಿ ಅಧಿಕಾರವನ್ನ ನಡೆಸ್ತಾ ಇರೋ ಆರೋಪ ಇದೆ. ನಿಯಮದ ಪ್ರಕಾರ 3 ವರ್ಷದ 2 ಅವಧಿಗೆ ಮಾತ್ರ ಅಧಿಕಾರದಲ್ಲಿರಬೇಕಾಗುತ್ತೆ. ಕಾರ್ಯದರ್ಶಿ ಹುದ್ದೆಗೆ ಶಿಕ್ಷಣ ಇಲಾಖೆ ಅಥವಾ ಆರೋಗ್ಯ ಇಲಾಖೆ ನಿವೃತ್ತ ಅಧಿಕಾರಿಯಾಗಿರಬೇಕು ಅನ್ನೋ ನಿಯಮ ಇದೆ. ಆದರೆ 20 ವರ್ಷದಿಂದ ಇರ್ಫಾನ್ ಕಾರ್ಯದರ್ಶಿ ಆಗಿದ್ದಾರೆ. ಕಳೆದ 15 ವರ್ಷಗಳಿಂದ ಶಾಸಕ ತನ್ವೀರ್ ಸೇಠ್ ಸತತ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಎರಡು ಟರ್ಮ್ ಅಂತ ಇದೆ, 1 ಟರ್ಮ್ 3 ವರ್ಷ ಅಂತ ಇದೆ. 17 ವರ್ಷ ಅಂತ ಹೇಳಿದ್ರೆ ಆ 17 ವರ್ಷದಲ್ಲಿ 1 ಟರ್ಮ್ ಏನೋ ಅವ್ರು ಇರಲಿಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ದಟ್ ಮೀನ್ಸ್ ಹಿ ವಾಸ್ ನಾಟ್ ದೇರ್. ಈ 17ನಲ್ಲಿ 3 ವರ್ಷ ತೆಗಿಬಿಡಿ, ಸೊ 14 ವರ್ಷದಿಂದ ಕೂತವ್ರೆ. ಈ 14 ವರ್ಷನಲ್ಲಿ 3 ಟರ್ಮ್ದು 2 ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ, 6 ವರ್ಷ ಆಗ್ತದೆ. 17 ವರ್ಷ 13 ಅಂತ ಹೇಳಿದ್ರೆ 6-7 ವರ್ಷ ಜಾಸ್ತಿ ಕೂತವ್ರೆ. ಯು ಆರ್ ಎ ರೆಸ್ಪೆಕ್ಟೆಡ್ ಫಿಗರ್, ಯು ಆರ್ ಅವರ್ MLA. ಇವರು ನೀವು ಎಲ್ಲ ಬುದ್ಧಿಜೀವಿನವರು, ನೀವು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿನವರು. ನೀವೇ ಏನು ಮಾಡಿದಿರಿ ಇದಕ್ಕೆ ತೋರಿಸಿ. CBIಗೆ ಕೊಡ್ತೀವಿ. ಯಾಕಂದರೆ ನೀವು ಯಾರೂ ನಮ್ಮ ಮಾತನ್ನು ಧ್ವನಿಯನ್ನು ಕೇಳ್ತಾ ಇಲ್ಲ. ನಾನು ಧ್ವನಿ ಅಂತ ಹೇಳಿದ್ರೆ ವಿಡಿಯೋಸ್ನಲ್ಲಿ ಬಂದು ಹೇಳೋದು ಮುಂಚೆ ನಾನು ಡಾಕ್ಯುಮೆಂಟ್ಸ್ ಸಮೇತ ನಾನು ಲಾಡ್ಜ್ ಮಾಡ್ತಾ ಇದ್ದೀನಿ ಕಂಪ್ಲೇಂಟ್ಸು. 1 ಫೈಲು ಮೂವ್ ಆಗ್ತಾ ಇಲ್ಲ. ನಾನು ಕೂಡ 2010ರಲ್ಲಿ ಒಂದು ಟೀಮ್ ಆಗಿ ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿ RTI ಅವರಿಗೆ ತುಂಬ ಪ್ರಶ್ನೆಗಳು ಕೇಳಿದ್ವಿ. ಕೇಳಾದಾಗ ನಾನು ಗೋಲಕ್ ಬಗ್ಗೆ, ಆ ಗೋಲಕದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದೆ. ಮತ್ತು ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳಿದೆ, ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿ. ಆವಾಗ ಅವ್ರೇನಂತ ಹೇಳಿದ್ರು ಅಂದರೆ, ಕೆಲವು ಸ್ನೇಹಿತರುಗಳ ಜೊತೆ ಬಂದು ಇಲ್ಲ ಮುಂದಕ್ಕೆ ಡೆವಲಪ್ ಮಾಡ್ತಾರೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಕ್ವಶನ್ಸ್ ಕೇಳೋದನ್ನ ಸ್ಟಾಪ್ ಮಾಡಿದೆ, ಹೋಗಲಿ ಮುಂದೆ ಡೆವಲಪ್ ಮಾಡ್ತಾರೆ.
ಆದರೆ ಈಗೇನು ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಯೂಸ್ ಆಗಿದೆ, ತುಂಬ ಗ್ರ್ಯಾಂಡ್ಸ್ ಎಲ್ಲ ಯೂಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಂದ ನಮಗೆ ಗೊತ್ತಾಗ್ತಿದೆ ಅಂದರೆ ಈಗ ಪ್ರೆಸೆಂಟ್ ಅಲಿಮುಲ್ಲಾ ಶರೀಫ್ ಅಂತ RT ಆ್ಯಕ್ಟಲ್ಲಿ ದಿನ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು, ನಮಗೆ ಕ್ರೋಡ್ಸ್ ಆಫ್ ಫಂಡ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಏನೇನು ಆಗ್ತಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಇಲ್ಲಿ ಆವಾಗಲೂ ಕೂಡ ಅವರು ಉತ್ತರಗಳು ಸರಿಯಾಗಿ ಕೊಟ್ಟಿರಲಿಲ್ಲ. ಒಂದೆರಡು ಪ್ರಶ್ನೆ ಕೊಟ್ಟರು, ಇನ್ನು ಬಾಕಿ ಪ್ರಶ್ನೆಗೆ ಉತ್ತರ ಕೊಟ್ಟಿರಲಿಲ್ಲ ಅವರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಕೂಡ ಡೆವಲಪ್ಮೆಂಟೇ ಆಗಿಲ್ಲ. 15 ವರ್ಷ ಆಗೋಯ್ತು. ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ ಏನಾಗಿದೆ ಅಂತೇಳಿ. ಯಾಕಂದರೆ ಅಲ್ಲಿ ಇವ್ರು ಹೇಳ್ತಾ ಇದ್ದಾರೆ 1995 ಆ್ಯಕ್ಟ್ ಪ್ರಕಾರ 30% ಎಜುಕೇಷನ್ ಮತ್ತು ಹೆಲ್ತ್ಗೋಸ್ಕರ ಎಲ್ಲ ಮುಸ್ಲಿಮು ಮತ್ತು ಯಾರು ಬಡವ್ರು ಇರ್ತಾರೆ, ಮುಸ್ಲಿಮ್ ಅನ್ನೋದಿರಲಿ, ಯಾರು ಬಡವ್ರು ಇರ್ತಾರೆ ಅವ್ರು ಕೊಡಬೇಕು ಕಮಿಟಿ ವತಿಯಿಂದ ಅಂತ ಹೇಳ್ತಾ ಇದ್ದಾರೆ.